ಹಾಸನ ಎಂಪಿ ಶ್ರೇಯಸ್ ಪಟೇಲ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನಮ್ಮ ಇವರಲ್ಲ ಆಲೂರು ದಿನೇಶ್. ಓಕೆ. ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿಯಲ್ಲಿ? ಈಗ ಸರ್ ಅದೇ ಈಗ ಯಾವಾಗ ಇದ್ ಮಾಡ್ತಿದ್ದಾರೆ ಏನಾರು ಅಂತ ಹೇಳಕ್ ಆಗಲ್ಲ. ನನ್ಗೂ ನೆನ್ನೆ ಡ್ಯೂಟಿ ಹೋಗಿದ್ವಿ. ನೆನ್ನೆ ನನಗೆ ಗೊತ್ತಿರಲಿಲ್ಲ. ಒಳಗೆ ನಾನು ಡ್ಯೂಟಿ ಒಳಗಿದ್ದೆ, ಎಲ್ಲೂ ಮನೆ ಒಳಗೆ. ಆಚೆ ಗೊತ್ತಾ ನನಗೂ ಅವಾಗ ಎಷ್ಟು ಗೊತ್ತಾಗಿತ್ತು. ಈಗ ಆಯ್ತು, ಏನ್ ಗಾಬರಿ ಆಗೋದ್ ಬೇಡ. ನಾವಿಲ್ಲಿ ನಮ್ಮ ಟೀಮ್ ಎಲ್ಲ ಅಲ್ಲಿ ಅಟೆಂಡ್ ಮಾಡ್ತದೆ. ಎಂಬೆಸಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ನಾಳೆ ನಮ್ಮ ಜಿಲ್ಲಾಡಳಿತ ನಮ್ಮ ಕೆಲಾಮಿಟೀಸ್ ಇಂದ ಎಷ್ಟು ಜನ ನಮ್ಗೆ ಯಾವ್ಯಾವ ಕಂಟ್ರಿಲಿ ಎಲ್ಲೆಲ್ಲಿ ಸಿಗಾಕೊಂಡಿದ್ದಾರೆ ನಾವು ಪಟ್ಟಿ ಮಾಡ್ತಿದೀವಿ. ಅದಾದ್ಮೇಲೆ ಫೈನಲ್ ನಾವು ರಿಕ್ವೆಸ್ಟ್ ಕೊಡ್ತೀವಿ, ನಿಮ್ನೆಲ್ಲ ಕಳ್ಸ್ಕೊಡಕ್ ನಾವು ಇದನ್ನ ತಗೊಂತೀವಿ. ನಮ್ಮ ಡಿ ಸಿ ಅವರು ನಾವೆಲ್ಲ. ಆಯ್ತಾ? ಏನ್ ಗಾಬರಿ ಆಗೋದ್ ಬೇಡ, ಧೈರ್ಯವಾಗಿರಿ, ನಾವೆಲ್ಲ ಇರ್ತೀವಿ. ಏನಾಗಿದ್ರೆ ಇದೇ ನಂಬರ್ ನಂದು, ವಾಟ್ಸ್ಆಪ್ ಕಾಲ್ ಮಾಡಿ ಅಟ್ ಎನಿ ಟೈಮ್. ಏನಾಗಿ ಎಷ್ಟೊತ್ತಲ್ಲಿದ್ರು ಏನ್ ಕಾಲ್ ಮಾಡಿ. ಈಗ ಏನ್ ಟೈಮ್ ಅಲ್ಲಿ? ಈಗ ಇಲ್ಲಿ ಕರೆಕ್ಟ್ ಆಗಿ 3 ಗಂಟೆ ಮಧ್ಯಾಹ್ನ. ಅಲ್ಲಿ ಇದೆಲ್ಲ ಸಿಗ್ತಾ ಇದೆ ನಿಮ್ಗೆ, ಊಟ ತಿಂಡಿ ಎಲ್ಲ? ಊಟ ತಿಂಡಿ ಎಲ್ಲ ಇದೆ. ಇಲ್ಲ ಕೆಲಸ ಅಂತ ರೂಮ್ ಎಲ್ಲ ಇದೆಯಲ್ಲ? ಇದು ಎಲೆಕ್ಟ್ರಿಸಿಟಿ ಅದೆಲ್ಲ ಇದೆಯಾ? ನೆಟ್ವರ್ಕ್ಸ್ ಎಲ್ಲ ಇದೆ, ಎಲ್ಲ ಇದೆ. ಒಟ್ಟಲ್ಲ ಈ ಯುದ್ಧದ್ದು ಇದೆಲ್ಲ ಕೇಳಿಸ್ತಿದೆ ಸೌಂಡ್, ಮತ್ತೆ ಅದೆಲ್ಲ ನೋಡ್ತಿದ್ರಿ? ಸೌಂಡ್ ಎಲ್ಲ ಕೇಳಿಸುತ್ತಿಲ್ಲ ಸರ್. ಬಾಂಬೆಲ್ಲ ಇಲ್ಲ, ರೂಮೇ ಗಡಗಡ ಆಗುತ್ತೆ. ಆಯ್ತಾಯ್ತು, ಗಾಬರಿ ಆಗೋದ್ ಬೇಡ ಅದಕ್ಕೆ. ಅವೆಲ್ಲ ಇತ್ತು. ಮನೆಗೆ ಹೋಗಿ ಅಪ್ಪ ಅಮ್ಮ ಅವ್ರಿಗೆಲ್ಲ ಫೋನ್ ಮಾಡಿ ಮಾತಾಡಿ ಧೈರ್ಯ ಹೇಳಿ ಅವ್ರಿಗೆ, ನಾವೆಲ್ಲ ಇರ್ತೀವಿ. ಎಲ್ಲ ಮಾತಾಡಾಯ್ತು, ನಿನ್ನೆ ಎಲ್ಲ ಹೇಳಿದ್ವಿ. ಏನ್ ತೊಂದ್ರೆ ಏನಿಲ್ಲ. ಬೇರೆ ಬೇರೆ ಅವ್ರು ಇದ್ ಮಾಡ್ಕೊಂತ ಇರೋದು, ಇಲ್ಲಿ ಏನೂ ಆಗಲ್ಲ ಆಗ್ಲಿ. ನಾವೆಲ್ಲ ನಾವಿರ್ತೀವಿ, ನಮ್ ಜಿಲ್ಲಾಡಳಿತ ಇರುತ್ತೆ. ಯಾವ್ದಕ್ಕೇನು ಇದ್ರದ್ ಬೇಡ. ಏನಿದ್ರು ನಾವು ಕಾಲ್ ಮಾಡಿ, ಮತ್ತೆ ಹೆಲ್ಪ್ ಲೈನ್ ನಂಬರ್ ಇರ್ತದೆ, ಅದಕ್ಕೂ ಕಾಲ್ ಮಾಡ್ಬಿಟ್ಟು ಮಾಹಿತಿ ಕೊಡಿ. ನಾನು ನಿಮ್ಮ ಮಾಹಿತಿನೂ ಫಾರ್ವರ್ಡ್ ಮಾಡಿರ್ತೀನಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ. ಆಯ್ತಾ? ಓಕೆ. ಓಕೆ. ಆಯ್ತು. ನಮಸ್ತೆ.